ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಮಾ ಮಂಜು ಬ್ಲಾಗ್. ಸೊ ಇದೊಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ಮಾಡಬೇಕು ಅಂತ ತುಂಬಾ ದಿನದಿಂದ ಅನ್ಕೊಂತಾ ಇದ್ದೆ, ಬಟ್ ಆಗ್ತಾನೆ ಇರಲಿಲ್ಲ. ಒಂದು ಶಾರ್ಟ್ಸ್ ಆದ್ರೂ ಅಪ್ಲೋಡ್ ಮಾಡೋಣ, ರೀಲ್ ಆದ್ರೂ ಅಪ್ಲೋಡ್ ಮಾಡೋಣ ಇದ್ರ ಬಗ್ಗೆ ಅಂತ ಅನ್ನಿಸ್ತಿತ್ತು. ಬಟ್ ಸಣ್ಣ ಟೈಮಲ್ಲಿ ಅಂದರೆ ವಿತಿನ್ ಶಾರ್ಟ್ ಪೀರಿಯಡಲ್ಲಿ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕಾಗಲ್ಲ. ಹಾಗಾಗಿ ಒಂದು ಲಾಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ಏನು ಅಂತ ಅಂದರೆ ಸಿ ಸೆಕ್ಷನ್ ಡೆಲಿವರಿ ಆದವ್ರಿಗೆ ಇದು ತುಂಬಾ ಹೆಲ್ಪ್ಫುಲ್ ವಿಡಿಯೋ. ಸೊ ಸ್ಕಿಪ್ ಮಾಡದೆ ನೋಡಿ ಎಲ್ಲೂ ಕೂಡ, ಆವಾಗ ನಿಮಗೆ ಇದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಗುತ್ತೆ. ಸೊ ಯೂಶಲಿ ನಾವು ಡೆಲಿವರಿ ಆದಮೇಲೆ ಯಾವುದಾದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊತೀವಿ. ಕೆಲವೊಂದಷ್ಟು ಇಂಪಾರ್ಟೆಂಟ್ ವಿಷಯಗಳು ನಮಗೂ ಕೂಡ ಗೊತ್ತಿರಲ್ಲ ಆ್ಯಂಡ್ ಡಾಕ್ಟರ್ನ ಕೇಳೋದಿಲ್ಲ. ಸೊ ಅವರು ಕೂಡ ಹೇಳೋದಿಲ್ಲ, ಅವ್ರು ಹೇಳಿಲ್ಲ ಅಂದರೂ ನಾವು ಕೇಳಿ ತಿಳ್ಕೊಳ್ಳೋದಿಲ್ಲ. ಅಂಥದ್ದೊಂದು ಕೆಲವೊಂದು ವಿಷಯಗಳಿದೆ. ಅದರಲ್ಲಿ ನನಗೆ ಇಂಪಾರ್ಟೆಂಟ್ ಅನಿಸಿದ್ದು ಅಂದರೆ ತುಂಬ ಜನಕ್ಕೆ ಗೊತ್ತಿರಲ್ಲ. ಮೋಸ್ಟ್ ಪ್ರಾಬಬ್ಲಿ ನನಗೆ ಗೊತ್ತಿದೆ ಅಂತ ನಾನು ಅನ್ಕೋತೀನಿ, ಬಟ್ ಎಷ್ಟೊಂದು ಜನಕ್ಕೆ ಗೊತ್ತಿರ್ಬೋದು. ಈ ವಿಡಿಯೋ ನೋಡಾದ್ಮೇಲೆ ಗೊತ್ತಾಗುತ್ತೆ ನಿಮಗೂ ಗೊತ್ತಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು. ಏನು ಅಂತ ಅಂದರೆ ಸಿ ಸೆಕ್ಷನ್ ಡೆಲಿವರಿ. ಸೊ ಸಿ ಸೆಕ್ಷನ್ ಡೆಲಿವರಿ ಬಂದು ನಮಗೆ ಏನಂತಾರೆ, ಸೊ ವೆಜೈನಲ್ ಬರ್ತ್ ಥರ ನಮಗೆ ನಾರ್ಮಲ್ ಆಗಿ ಇದಾಗಲ್ಲ. ಸೊ ನಮಗೆ ಕಟ್ ಮಾಡ್ತಾರೆ ಅಲ್ವಾ. ಸೊ ನಮಗೆ 7 ಲೇಯರ್ಸ್ ಕಟ್ ಮಾಡಿ ಬೇಬಿನ ತೆಗಿತಾರೆ. ಸೊ ಮಧ್ಯದಲ್ಲೇ ಅಂದರೆ ಡೈರೆಕ್ಟಾಗಿ ಅಲ್ಲದೆ ಇಂಡೈರೆಕ್ಟಾಗಿ ಬೇಬಿನ ತೆಗಿತಾರೆ ಅಂತಲೇ ಹೇಳ್ಬೋದು. ಸೊ ನಮಗೆ ಏನಾಗುತ್ತೆ, ವೆಜೈನಲ್ ಬರ್ತಿಂದ ಬರಬೇಕಾದ್ರೆ ನಮಗೆ ಗುಡ್ ಬ್ಯಾಕ್ಟೀರಿಯಾಸ್ ಇರುತ್ತೆ. ಸೊ ಬೇಬಿ ಅದನ್ನೆಲ್ಲ ತಗೊಂಡು ಬ್ಯಾಕ್ಟೀರಿಯಾನೆಲ್ಲ, ಗುಡ್ ಬ್ಯಾಕ್ಟೀರಿಯಾ ಅಂತ ಏನು ಕರೀತಾರೆ, ಅದನ್ನೆಲ್ಲ ತಗೊಂಡು ಹೊರಗಡೆ ಬರುತ್ತೆ. ಸೊ ಹಾಗಾಗಿ ಗಟ್ ಹೆಲ್ತ್ ಚೆನ್ನಾಗಿರುತ್ತೆ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಸಿ ಸೆಕ್ಷನ್ ಆದವ್ರಿಗೆ ಆ ಗುಡ್ ಬ್ಯಾಕ್ಟೀರಿಯಾಸ್ ಏನಿರುತ್ತೆ ಥ್ರೂ ವೆಜೈನಾ ಅದು ಬರಲ್ವಲ್ಲ ಬೇಬಿ, ಸೊ ಮಧ್ಯದಲ್ಲೇ ಹೊರಗಡೆ ತೆಗಿತಾರಲ್ವ ಮಗುನ. ಹಾಗಾಗಿ ಆ ಗುಡ್ ಬ್ಯಾಕ್ಟೀರಿಯಾ ಏನಿರುತ್ತೆ ಅದನ್ನ ಬೇಬಿ ಕನ್ಸ್ಯೂಮ್ ಮಾಡಿರೋದಿಲ್ಲ. ಸೊ ಮಧ್ಯದಲ್ಲೇ ತಗೊಳ್ಳೋದ್ರಿಂದ ಆ ಬ್ಯಾಕ್ಟೀರಿಯಾನ ಅದು ಮಿಸ್ ಮಾಡ್ಕೊಂಡಿರುತ್ತೆ. ಸೊ ಆ ಒಂದು ಗುಡ್ ಬ್ಯಾಕ್ಟೀರಿಯಾ ಬಂದು ಪ್ರೋಬಯೋಟಿಕ್ಸ್. ಸೊ ಪ್ರೋಬಯೋಟಿಕ್ ಮಗುಗೆ ಕಂಪಲ್ಸರಿ ಕೊಡಲೇಬೇಕಾಗತ್ತೆ. ಸೊ ಡೆಲಿವರಿ ಆದಮೇಲೆ ನಾನು ರೆಗ್ಯುಲರ್ ಕನ್ಸಲ್ಟೇಷನ್ಗೆ ಹೋದೆ. ಅಂದರೆ ನನಗೆ 2 ಮಕ್ಕಳು, ಹಾಗಾಗಿ ನಾನು ರೆಗ್ಯುಲರ್ ಕನ್ಸಲ್ಟೇಷನ್ಗೆ ಯಾವಾಗಲೂ ಎವ್ರಿ ಮಂತ್ ಚೆಕಪ್ಪಲ್ಲಿ ಹೋಗ್ತೀನಿ. ನನಗೆ ಲೇಖನ ಟೈಮಲ್ಲಿ ಕೂಡ ಆ ಪ್ರೋಬಯೋಟಿಕ್ನ ಕೊಟ್ಟಿದ್ರು ಆ್ಯಂಡ್ ಪೂರ್ವಿತನ ಕರ್ಕೊಂಡು ಹೋದಾಗೂ ಕೊಟ್ಟರು. ಸೊ ಲೇಖನ ಟೈಮಲ್ಲಿ ನಾನು ಏನೂ ಕೇಳಿರಲಿಲ್ಲ, ಬಟ್ ಸೆಕೆಂಡ್ ಬೇಬಿಗೆ ಹೋದಾಗ ಕೊಟ್ಟಾಗ ನಾನು ಕೇಳಿದೆ, ಇದು ಯಾಕೆ ಇದು ಕೊಟ್ಟಿದ್ರಿ, ಫಸ್ಟ್ ಕೂಡ ಕೊಟ್ಟಿದ್ರಿ ಇವಾಗೂ ಕೂಡ ಕೊಟ್ಟಿದ್ರಿ ಅಂತ. ಅವಾಗ ಅವ್ರು ನನಗೆ ಹೇಳಿದ್ರು, ಸೊ ಇದು ಸಿ ಸೆಕ್ಷನ್ ಆದವ್ರಿಗೆ ಮಧ್ಯದಲ್ಲೇ ಥ್ರೂ ವೆಜೈನಾ ಬಂದ್ರೆ ಗುಡ್ ಬ್ಯಾಕ್ಟೀರಿಯಾಸ್ ಇರುತ್ತೆ, ಮಗು ಅದನ್ನು ತಗೊಂಡ್ ಬರುತ್ತೆ. ಸೊ ಮಧ್ಯದಲ್ಲೇ ಮಗುನ ತೆಗಿತೀವಿ ನಾವು, ಸೊ ಡೆಲಿವರಿ ಮಾಡ್ತೀವಲ್ಲ. ಸೊ ಹಾಗಾಗಿ ಆ ಬ್ಯಾಕ್ಟೀರಿಯಾ ಮಕ್ಳಿಗೆ ಸಿಕ್ಕಿರಲ್ಲ, ಅದರಿಂದ ಮಗು ಗಟ್ ಪವರ್ ಚೆನ್ನಾಗಿರುತ್ತೆ. ಸೊ ಏನಾದ್ರೂ ಬಂತು ಅಂದ್ರೆ ಮಗುಗೆ ಸ್ವಲ್ಪ ತಡೆಯುತ್ತೆ. ಮಗುಗೆ ಪ್ರೋಬಯೋಟಿಕ್ಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಗುಡ್ ಬ್ಯಾಕ್ಟೀರಿಯಾ ಇದ್ರೇನೆ ಏನಾದ್ರೂ ಇನ್ಫೆಕ್ಷನ್ ಆಗಿರ್ಬೋದು, ಏನಾದ್ರೂ ಬೇಗ ಬಂದ್ರೆ ಅದು ತಡೆಯುತ್ತೆ ಅಂತ ಅಂದ್ಬಿಟ್ಟು. ಹಾಗಾಗಿ ವಿತಿನ್ 1 ಮಂತ್ ನನಗೆ ಬೇಬಿಗೆ ಈ ಪ್ರೋಜಿಜಿ ಅನ್ನೋದು ಕೊಟ್ಟರು. ಸೊ ಇದು ಬಂದು ಪ್ರೋಬಯೋಟಿಕ್ ಡ್ರಾಪ್ಸ್. ಸೊ ಬೇರೆ ಬೇರೆ ಬ್ರ್ಯಾಂಡ್ ಕೂಡ ಇರುತ್ತೆ, ಬೇರೆ ಬೇರೆ ಪ್ರೋಬಯೋಟಿಕ್ಸ್ ಕೂಡ ಇರುತ್ತೆ. ಸೊ ನಿಮ್ಮ ಒಂದು ಪೀಡಿಯಾಟ್ರಿಷನ್ನ ಕನ್ಸಲ್ಟ್ ಮಾಡಿ, ಯಾರಾದರೂ ಥ್ರೂ ಸಿ ಸೆಕ್ಷನ್ ಡೆಲಿವರಿ ಮಾಡಿದರೆ ಇದನ್ನು ಸಣ್ಣ ಮಗುವಲ್ಲೇ ಕೊಡಬೇಕಾಗತ್ತೆ. ಆ್ಯಂಡ್ ಇದು ನನಗೂ ಕೂಡ ಗೊತ್ತಿರಲಿಲ್ಲ. 2ನೇ ಮಗುಗೆ ಕೊಟ್ಟಾಗ ನಾನು ಇದನ್ನ ಯಾಕೆ ಕೊಡ್ತಿದ್ದೀರಾ ಅಂತ ಕೇಳಿ ತಿಳ್ಕೊಂಡಿದ್ದು. ಸೊ ನಿಮಗೆ ಕೂಡ ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದರೆ ನಿಮ್ಮ ಪೀಡಿಯಾಟ್ರಿಷನ್ನ ಕೇಳಿ ಮಗುಗೆ ಪ್ರೋಬಯೋಟಿಕ್ಸ್ ಕೊಡಬೇಕಾ, ಪ್ರೋಬಯೋಟಿಕ್ ಯಾವ್ದು ಕೊಡಬೇಕು ಅಂತ ತಿಳ್ಕೊಳ್ಳಿ. ಸೊ ಇನ್ ಕೇಸ್ ನಿಮಗೇನು ಐಡಿಯಾ ಇಲ್ಲ ಅಂತ ಅಂದರೆ ನಾನು ಇದನ್ನು ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ನಲ್ಲಿ, ಹಾಗೆ ಕ್ಯಾಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ನಾನು ಇದನ್ನು. ನೀವು ಕೂಡ ಇದೇ ಬ್ರ್ಯಾಂಡ್ನ ಯೂಸ್ ಮಾಡ್ಬೋದು. ಯಾಕಂದರೆ ಇದು ನನಗೆ ಪೀಡಿಯಾಟ್ರಿಷನ್ನೇ ರೆಕಮೆಂಡ್ ಮಾಡಿರೋದು. ಯಾವುದೇ ಥರ ನಾನು ಗೂಗಲಲ್ಲಿ ನೋಡಾಗಿರ್ಬೋದು, ಇಂಟರ್ನೆಟಲ್ಲಿ ನೋಡಾಗಿ ತಗೊಂಡಿಲ್ಲ. ನನಗೆ ಪೀಡಿಯಾಟ್ರಿಷನ್ ಪ್ರಿಸ್ಕ್ರೈಬ್ ಮಾಡಿರೋದೇ ನಾನು ನನ್ನ ಮಗು ಕೊಡ್ತಾ ಇದ್ದೀನಿ. ಆ್ಯಂಡ್ ಇದನ್ನು ನಾವು ಯಾವ ಥರ ಕೊಡಬೇಕು ಅಂತ ಅಂದ್ಬಿಟ್ಟು ಗೈಡೆನ್ಸ್ ಎಲ್ಲ ಅಲ್ಲೇ ಹಾಕಿರ್ತಾರೆ. ಇಲ್ಲ ಅಂತಂದರೆ ನಿಮ್ಮ ಪೀಡಿಯಾಟ್ರಿಷನ್ನ ಕೇಳಿ ಗೂಗಲಲ್ಲಿ ಇದನ್ನು ಮಾಡಿದ್ರು ಕೂಡ ನಿಮ್ಗೆ ಯಾವ ಥರ ಇದನ್ನು ಮಗು ಕೊಡಬೇಕು ಅಂತ ಹೇಳಿರ್ತಾರೆ. ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ಒಂದು ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಸೊ ಖಂಡಿತ ಇದನ್ನು ಮಿಸ್ ಮಾಡಿದೆ ನಿಮ್ಮ ಮಗು ಕೂಡ ಹಾಕಿ. ಗಟ್ ಹೆಲ್ತ್ ಚೆನ್ನಾಗಿರುತ್ತೆ ಆ್ಯಂಡ್ ಪ್ರೋಬಯೋಟಿಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮಕ್ಕಳಿಗೆ. ಸಣ್ಣ ಮಕ್ಕಳಿಗೆ ಸಣ್ಣ ಇನ್ಫೆಕ್ಷನ್ ದ್ವಾರ ಕಾಯಿಲೆ ಬೀಳೋದು ಇದೆಲ್ಲ ಕಡಿಮೆ ಆಗುತ್ತೆ. ಹಾಗಾಗಿ ಈ ಪ್ರೋಬಯೋಟಿಕ್ಸ್ನ ಮಿಸ್ ಮಾಡದೆ ಹಾಕಿ. ಸೊ ಈ ಇನ್ಫಾರ್ಮೇಷನ್ನ ಸಾಕಷ್ಟು ಜನಕ್ಕೆ ಗೊತ್ತಿರಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ನಾನು ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಹೆಲ್ಪ್ಫುಲ್ ಅಂತ ಅನ್ನಿಸ್ತು ಅಂದರೆ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ಬೇರೆ ಬೇರೆ ಇನ್ಫಾರ್ಮೇಟಿವ್ ವಿಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ದೆನ್ ನೆಕ್ಸ್ಟ್ ವಿಡಿಯೋಲಿ ಮೀಟ್ ಆಗೋಣ. ಬಾಯ್.